ರಾಜ್ಯ ರಾಜಕೀಯದಲ್ಲಿ ಇದೀಗ ನಾಯಕತ್ವ ಬದಲಾವಣೆ ಬದಲಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಚರ್ಚೆ ಜೋರಾಗಿದೆ. ಅಧಿಕಾರ ಹಂಚಿಕೆ ಚರ್ಚೆಗಳಿಗೆ ತೆರೆ ಎಳೆಯುವಂತಹ ನಿಟ್ಟಿನಲ್ಲಿ ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಆಗಮಿಸಿದಂತಹ ಸಿದ್ದರಾಮಯ್ಯ ನಾಟಿ ಕೋಳಿ ಸಾರು, ಬಿಸಿ ಬಿಸಿ ಇಡ್ಲಿ ಸವಿದ್ರು. ಡಿಕೆಶಿ ಮಾತ್ರ ನಾಟಿ ಕೋಳಿ ಸಾರು ಸೇವಿಸಲಿಲ್ಲ. ಬಳಿಕ ಡಿಕೆಶಿ ಸಿಎಂ ಆಗುವ ಬಗ್ಗೆ ಸಿದ್ದು ಅಚ್ಚರಿಯ ಹೇಳಿಕೆಯನ್ನ ನೀಡಿದರು. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬ್ರದರ್ಸ್ ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಬ್ರದರ್ಸೇ. Peace is the most important weapon of mankind. ಶಾಂತಿ ಮಾನವ ಕುಲದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ಶಾಂತಿ ದ್ವೇಷಕ್ಕಿಂತ ಹೆಚ್ಚು ಪರಿಣಾಮಕಾರಿ. ಕಳೆದ 1 ತಿಂಗಳಿನಿಂದ ಕ್ರಾಂತಿ ಗೀತೆಗಳ ಸ್ವರ ಸಂಯೋಜನೆ ಬಳಿಕ ಶಾಂತಿ ಸಂಗಮ ಆಗ್ತಿದೆ. ಹೀಗಾಗಿ ಮಹಾತ್ಮನಿಂದ ಎರವಲು ಪಡೆದು ಕಾಂಗ್ರೆಸ್ ಹೈಕಮಾಂಡ್ ನೀಡಿದ ಈ ಅಸ್ತ್ರ ಬೆಂಗಳೂರಿನ ಬಿಕ್ಕಟ್ಟಿಗೆ ಮದ್ದಾಗಿ ಕಾಣಿಸ್ತಿದೆ. ಸಿಎಂ ಡಿಸಿಎಂ ಎರಡನೇ ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್. ಡಿಕೆಶಿ ನಿವಾಸದಲ್ಲಿ ಅರ್ಧ ಗಂಟೆ ಬಿಕ್ಕಟ್ಟು ಶಮನಕ್ಕೆ ಯತ್ನ. ಅಂದಹಾಗೆ ಡಿಕೆಶಿ ನಿವಾಸದಲ್ಲಿಂದು ಸೆಕೆಂಡ್ ಇನ್ನಿಂಗ್ಸ್ ಬ್ರೇಕ್ಫಾಸ್ಟ್ ಆಗಿದೆ. ಟೇಬಲ್ ಮೇಲಿನ ಮಾತುಕತೆಗೆ ನಾಟಿ ಕೋಳಿ ಸಾಕ್ಷಿಯಾಗಿದೆ. ಇಡ್ಲಿ ಜೊತೆಗಿನ ಚರ್ಚೆ ಶಾಂತಿ ಕ್ರಾಂತಿಯ ಭವಿಷ್ಯ ನಿಗದಿಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದ ರಾಜಕೀಯ ಬಿಕ್ಕಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬ್ರೇಕ್ ಹಾಕಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಾಯಕತ್ವ ಬದಲಾವಣೆ ಚರ್ಚೆಗೆ ಹೊಸ ದಿಕ್ಕು ನೀಡಿದೆ. ಇದಕ್ಕೂ ಮೊದಲು ಮನೆಗೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯರನ್ನ ಡಿಕೆ ಬ್ರದರ್ಸ್ ಆತ್ಮೀಯವಾಗಿ ಸ್ವಾಗತಿಸಿದ್ರು. ಸಿದ್ದರಾಮಯ್ಯಗೆ ಹೂಗುಚ್ಛ ನೀಡಿ ಸ್ವಾಗತಿಸಿದ ಸುರೇಶ್ ಕಾಲು ಮುಟ್ಟಿ ನಮಸ್ಕರಿಸಿ ಶಾಲು ಹೊದಿಸಿದ್ರು. ಡಿಕೆಶಿ ಹಸ್ತಲಾಘವ ನೀಡಿ ಸಿಎಂರನ್ನ ಬರಮಾಡ್ಕೊಂಡ್ರು. ಬಳಿಕ ಸಿದ್ದು ಅಪೇಕ್ಷೆಯಂತೆ ಉಪಹಾರಕ್ಕಾಗಿ ನಾಟಿ ಕೋಳಿ ಸಾರು ಮತ್ತು ಇಡ್ಲಿ ಸವಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಕೇವಲ ವೆಜ್ ಸೇವನೆಗೆ ಸೀಮಿತರಾದ್ರು. ನಾವು ಯಾವಾಗಲೂ ಬ್ರದರ್ಸ್, ಸಿಎಂ ಸಿದ್ದು ಅಣ್ತಮ್ಮಾಸ್ ಡೈಲಾಗ್. ಬ್ರೇಕ್ಫಾಸ್ಟ್ ಬಳಿಕ ಒಗ್ಗಟ್ಟಿನ ಮಂತ್ರ ಪಠಿಸಿದ ಸಿಎಂ ಸಿದ್ದರಾಮಯ್ಯ. ಬ್ರೇಕ್ಫಾಸ್ಟ್ ನಂತರ ಸಿಎಂ ಡಿಸಿಎಂ ಮಧ್ಯೆ 1.5 ಗಂಟೆಗಳ ಕಾಲ ಕ್ಲೋಸ್ ಡೋರ್ ಮೀಟಿಂಗ್ ನಡೆದಿದ್ದು, ಅಧಿಕಾರ ಹಸ್ತಾಂತರ ವಿವಾದಕ್ಕೆ ತೆರೆ ಎಳೆಯುವ ಬಗ್ಗೆ ಚರ್ಚೆಯಾಗಿದೆ. ಬಳಿಕ ಮಾಧ್ಯಮದ ಎದುರು ಸಿಎಂ ಸಿದ್ದರಾಮಯ್ಯ ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು. ನಿನ್ನೆ ಡಿಕೆಶಿ ಹೇಳಿದ್ದ ಬ್ರದರ್ಸ್ ದಾಳವನ್ನೇ ಸಿಎಂ ನಾವು ಯಾವಾಗ್ಲೂ ಬ್ರದರ್ಸ್, 2028ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರೋಕೆ ಪಣ ತೊಡ್ತೀವಿ ಎಂದ್ರು. ಈ ಹೊಂದಾಣಿಕೆ ಅಸೆಂಬ್ಲಿವರೆಗೆ ಮಾತ್ರ ಕಂಟಿನ್ಯೂ ಆಗಿರುತ್ತೆ ಸರ್. ಯಾವಾಗಲೂ ಇರ್ತದೆ. ಕದನ ವಿರಾಮ ಯಾವಾಗಲೂ ಮೈಸೆಲ್ಫ್ ಅಂಡ್ ಡಿಕೆ ಶಿವಕುಮಾರ್ ವಿ ಆರ್ ಯುನೈಟೆಡ್. run the government. In future also we will run the government united. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಮುಂದಿನ 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋಬೇಕು. ನೋಡ್ರಿ, ಕೇಳಪ್ಪ, ಇಲ್ಲಿ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಮಾಡಿ. ಇನ್ನು ಸಿಎಂ ಮಾತಿಗೆ ಡಿಸಿಎಂ ಡಿಕೆಶಿ ಕೂಡ ದನಿಗೂಡಿಸಿದ್ರು. ನಾವು ಕಾಂಗ್ರೆಸ್ನಲ್ಲಿ ಒಂದೇ ಧ್ವನಿ, ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ನಮ್ದು ಒಂದೇ ಧ್ವನಿ,
ಒಂದೇ ಆಚಾರ ವಿಚಾರ. ಸೊ ನಾವು ಅವ್ರು ಏನು ತಂದರೂ ಕೂಡ ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸೊ ನಮ್ಮೆಲ್ಲ ಶಾಸಕರಿಗೂ ಕೂಡ ಅಲ್ಲಿ ಒಳ್ಳೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಈಗ ಮಧ್ಯದಲ್ಲಿ ನಾವು ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆ ಚರ್ಚೆ ಮಾಡಿದ್ವು. ಡಿಕೆಶಿ ಯಾವಾಗ ಸಿಎಂ ಆಗ್ತಾರೆ? ಸಿದ್ದರಾಮಯ್ಯ ಉತ್ತರ. ಮೊದಲ ಬಾರಿಗೆ ಡಿಕೆಶಿ ಸಿಎಂ ಆಗೋ ಪ್ರಶ್ನೆಗೆ ಪ್ರತಿಕ್ರಿಯೆ. ಇದೇ ಮೊದಲ ಬಾರಿಗೆ ಡಿಕೆಶಿ ಸಿಎಂ ಆಗೋ ಬಗ್ಗೆ ಸಿದ್ದು ಮಾತನಾಡಿದ್ದಾರೆ. ಮಾಧ್ಯಮಗಳಿಗೆ ಕುತೂಹಲದ ಉತ್ತರ ನೀಡಿದ ಸಿಎಂ, ಹೈಕಮಾಂಡ್ ಹೇಳಿದಾಗ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರು. ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಸಿಎಂ ಹೇಳಿಕೆಯಿಂದ ಬೆಂಬಲಿಗರಲ್ಲಿ ಕುತೂಹಲ ಹೆಚ್ಚಾಗಿದೆ. ಒಟ್ಟಾರೆ ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿದಿದ್ದ ಡಿಕೆಶಿ ಬಣದ ಆವೇಶ ತಣ್ಣಗಾಗಿದೆ. ಇವೆಲ್ಲ ಹೈಕಮಾಂಡ್ ಸೂಚನೆಯಂತೆ ನಡೆದ್ರು. ಸದ್ಯಕ್ಕೆ ಬಹಿರಂಗವಾಗಿ ಶಾಂತಿಯ ಸಂದೇಶವನ್ನ ರವಾನೆ ಮಾಡಲಾಗ್ತಿದೆ. ಆದ್ರೆ ಈ ಕದನ ಬೂದಿ ಮುಚ್ಚಿದ ಕೆಂಡ. ಅದು ಯಾವಾಗ ಯಾರ ಮನೆ ಚಾವಣಿಯಲ್ಲಿ ಮತ್ತೆ ಹೊಗೆ ಆಡುತ್ತೋ ಗೊತ್ತಿಲ್ಲ. ಹರೀಶ್ ಕಾಕೋಳ್ ಜೊತೆ ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.